ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದೇನೆ. ಹಾಗಾದ್ರೆ ನಾನು ಯಾರು? ನಾನು ತಮಿಳುನಾಡಿನ ಪುತ್ರನಾಗಿದ್ದೇನೆ. ನಾನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದೇನೆ. ಹಾಗಾದ್ರೆ ನಾನು ಯಾರು? ಸರಿಯಾದ ಡಿ ಮುಖೇಶ್. ಕ್ರೀಡೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ನಾನಾಗಿದ್ದೇನೆ. ನನ್ನ ಮೊದಲಿನ ಹೆಸರು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಹಾಗಾದ್ರೆ ನನ್ನ ಈಗಿನ ಹೆಸರು ಯಾವುದು? ಸರಿ ಸರಿ ಉತ್ತರ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ. ನನ್ನನ್ನು 144 ವರ್ಷಗಳಿಗೊಮ್ಮೆ ಆಚರಿಸುತ್ತೀರಿ. ಈ ವರ್ಷ ಉತ್ತರ ಪ್ರದೇಶದ ಪ್ರಯಾಗರಾಜದಲ್ಲಿ ನಡೆಯಿತು. ಇದು ಗಂಗಾ, ಯಮುನಾ, ಸರಸ್ವತಿ ಈ ನದಿಗಳ ಬಳಿ ನಡೆದಿದೆ. ಹಾಗಾದ್ರೆ ನಾನು ಯಾರು? ಸರಿ, ಉತ್ತರ ಮಹಾಕುಂಭಮೇಳ. ತ್ರಿವಾಳೇಶ್ವರಿಯನ್ನ ಮಣಿದಾಳದಲ್ಲಿ ಸ್ಮರಿಸುತ್ತಾ ನಿನ್ನೆ ಇದನ್ನ ಸಜ್ಜತನ ಕಾರ್ಯಕ್ರಮ 1ನೇ ದಿನದಿತ್ತು. ಇವತ್ತ 2ನೇ ದಿನದ ಒಗಟೈತಿ. ನಾವು ಆರಿಸ್ಕೊಂಡಿದ್ದ ಸಾಮಾನ್ಯ ಜ್ಞಾನ ಒಗಟುಗಳು. ನಿಮ್ಗೆ 1ನೇ ಒಗಟು ಕೇಳ್ತೀನಿ. ನಾನು ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರವಾಗಿದ್ದೇನೆ. ನಾನು ನೇಪಾಳದಲ್ಲಿ ಇರುವೆ. ಹಾಗಾದರೆ ನಾನ್ಯಾರು? ಸರಿ, ಮೌಂಟ್ ಎವರೆಸ್ಟ್. ನಾನು ಭಾರತದ ಅತಿ ಎತ್ತರವಾದ ಶಿಖರವಾಗಿದ್ದೇನೆ. ನನ್ನ ಇನ್ನೊಂದು ಹೆಸರು ಕೆಲ್ಟು. ಹಾಗಾದರೆ ನಾನ್ಯಾರು? ತಪ್ಪು. ತಪ್ಪು. ಪುಷ್ಪ. ತಪ್ಪು. ಸರಿ, ಗಾರ್ಡನ್ 25 ಓಡಿಟಿ ನಾನಾಗಿದ್ದೇನೆ. ಭಾರತ ಪಾಕಿಸ್ತಾನ ದುಬೈನಲ್ಲಿ ನಡೆದು ಭಾರತ 2025 ODI ನಾನಾಗಿದ್ದೇನೆ. ಭಾರತ ಪಾಕಿಸ್ತಾನ ಪಂದ್ಯವು ದುಬೈನಲ್ಲಿ ನಡೆದು ಭಾರತದ ಕೀರ್ತಿಯ ಪಟಾಕಿಯನ್ನು ಹಾರಿಸಿದ್ದೇನೆ. ಹಾಗಾದರೆ ನಾನ್ಯಾರು? ಪಾಕಿಸ್ತಾನ ಆಯೋಜನೆ ಮಾಡಿದ್ವಿ. ಭಾರತದ ಒಪ್ಪಿಗೆ ಇಲ್ಲ ಆಡ್ಲಿಕ್ಕೆ. ಹಾಗಾಗಿ ದುಬೈದೊಳಗೆ ನಡೀತದೆ. ಎಲ್ಲ ಮ್ಯಾಚ್ಗಳು ಪಾಕಿಸ್ತಾನದೊಳಗೆ ನಡೆದು. ಯಾವ ಟ್ರೋಫಿ? ಇಂದು ಸ್ವಚ್ಛತೆಗೆ 2ನೇ ದಿನ. ಇಂದಿನ ವಿಷಯ ಒಗಟುಗಳು. ನಾನು ಸಾಮಾನ್ಯ ಜ್ಞಾನದ ಒಗಟುಗಳನ್ನು ಕೇಳುತ್ತೇನೆ. ನಾನೊಂದು ದೇಶದ ಉನ್ನತ ನ್ಯಾಯಾಲಯ. ನಾನು 34 ನ್ಯಾಯಾಧೀಶರನ್ನು ಹೊಂದಿರುವೆ. ಅವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ನನಗೆ ಇನ್ನೊಂದು ಹೆಸರು ಸುಪ್ರೀಂ ಕೋರ್ಟ್. ಹಾಗಾದ್ರೆ ನಾನ್ಯಾರು? ಸಾವಿತ್ರಿ. ಸರಿ, ಉತ್ತರ ಸರ್ವೋಚ್ಚ.